ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಡ್ಲಿ? ಬೋಟ್ ನೆಕ್ ಡಿಸೈನ್ ಹೇಳ್ಕೊಡ್ಲಾ? ಓಕೆ, ಇವತ್ತು ಬೋಟ್ ನೆಕ್ ಡಿಸೈನ್ನ ಕಟಿಂಗ್ ಮಾಡೋದು ಹೇಗೆ ಅಂತೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಪ್ರತಿಯೊಬ್ಬರೂ ಹೊಸದಾಗಿ ನೀವು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ಬೋಟ್ ನೆಕ್ ಬ್ಲೌಸ್ ಅಂತ ಅಷ್ಟೇ ಅಲ್ಲ ಕಣ್ರಿ, ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಫಸ್ಟು ಪೇಪರಲ್ಲಿ ಕಟ್ ಮಾಡಿ ಡಿಸೈನ್ಗಳು ಮಾಡಬೇಕಾದ್ರೆ ಏನಕ್ಕೆ ಅಂದರೆ ಅಕಸ್ಮಾತ್ ಒಂಚೂರು ಚೇಂಜಸ್ ಬಂತು, ಡಿಸೈನ್ ಕಟ್ ಮಾರ್ಕ್ ಹಾಕ್ಬೇಕಾದ್ರೆ ಅಂತಂದರೆ ಬಟ್ಟೆ ಹಾಳಾಗುತ್ತಲ್ವೇನ್ರಪ್ಪ. ಬಟ್ಟೆ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಫಸ್ಟು ಪೇಪರ್ ಕಟಿಂಗ್ ಮಾಡಿ ಆಮೇಲೆ ಬ್ಲೌಸ್ ಲೈನಿಂಗಿಗೆ ಮಾರ್ಕ್ ಹಾಕಿ ಅಂತ ನಾನು ಹೇಳೋದು. ನನ್ನ ಕ್ಲಾಸವ್ರಿಗೂ ಅಷ್ಟೇ, ಫಸ್ಟ್ ಪ್ರಾಕ್ಟೀಸ್ ಮಾಡಿರೋ ಪೇಪರ್ ಕಟಿಂಗು ಅದು ಚೆನ್ನಾಗಿ ಬಂದ್ರೆ ಅಷ್ಟೇ. ಪೇಪರಲ್ಲೆಲ್ಲ ಫಸ್ಟ್ ನನ್ನ ಹತ್ರ ಕೇಳ್ಕೊಂಡು ಎಲ್ಲ ಮಾಡಿರ್ತಾರವಾ, ಅವಾಗ ಮತ್ತೆ ಬಟ್ಟೆ ಮಾಡಬೇಕು ನಮ್ಗೆ ಕೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಕುತ್ಕೊಂಡು ನೋಡಿದ್ರೆ ಸಾಕು ಅವ್ರು ಸರಿ ಇದೆಯೋ ತಪ್ಪಿದೆಯೋ ಅಂತ ಇಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಮತ್ತು ಮೆಜರ್ಮೆಂಟ್ ತೊಗೋಬೇಕಾದ್ರೆ ಇಲ್ಲಾದ್ರೂ ಮಿಸ್ಟೇಕ್ ಆಗಿತ್ತು ಅಂತಂದರೆ ಅದಕ್ಕೇನೆ ಪ್ರತಿಯೊಂದು ಮಾಡಬೇಕಾದ್ರೂ ಡಿಸೈನ್ಗಳು ಮಾಡಬೇಕಾದ್ರೂ ಆದಷ್ಟು ಪೇಪರ್ ಕಟಿಂಗ್ ಮಾಡಿ, ಆಯಿತಾ? ಪೇಪರ್ ಕಟಿಂಗ್ ಚೆನ್ನಾಗಿ ಬಂತು ಅಂದಮೇಲೆ ಮತ್ತೆ ಎಲ್ಲಿ ಚೇಂಜಸ್ ಮಾಡ್ಬೋದು ಅಂತ ನಿಮ್ಗೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಆಮೇಲೆ ಬಟ್ಟೆಗೆ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಬಂದೋಗುತ್ತೆ. ಫಸ್ಟ್ನೇದು ಹಾಳಾದ್ರೂ ಸೆಕೆಂಡ್ನೇದಂತೂ ಕಂಟಿದಾಗ ಬಂದಿರ್ತಾವೇನ್ರೋ. ಹಾಗಾಗಿ ಫಸ್ಟು ಪೇಪರಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಕೂಡ ನಿಮಗೆ ಪೇಪರ್ ಕಟಿಂಗ್ಗೆ ತೋರಿಸ್ಕೊಡ್ತಿದ್ದೀನಿ. ಇದು ಮುಗಿದ್ಮೇಲೆ ನಾಳೆ ಬಟ್ಟೆ ಕಟಿಂಗು ಆಮೇಲೆ ಸ್ಟಿಚಿಂಗ್ ಹೋಗೋಣ. ಓಕೆನಾ? ಇವಾಗ ಹೇಳ್ಕೊಡ್ಲಾ? ಸಿಂಪಲ್ ಡಿಸೈನ್ ಹಾಕೋಣ ಬ್ಯಾಕಿಗೆ. ಇದು ಯಾವ ಸೈಜ್ ಗೊತ್ತಾ? 31 ಸೈಜ್. ಇಲ್ಲೆಲ್ಲ ಬರೆದಿಟ್ಕೊಂಡಲ್ಲ. 31 ಸೈಜ್. ಓಕೆ, ಚೆಸ್ಟ್ ಮೆಜರ್ಮೆಂಟು 30 ಸೈಜ್. 30, 31, 32 ಸೈಜ್ವರೆಗೂ ಆಗುತ್ತೆ. ಇದು ಸಣ್ಣ ಸೈಜ್ ಅವ್ರಿಗೆ, ಅಂದರೆ ಸಣ್ಣ ಇದ್ದಾರೆ ಕುಳ್ಳುಕ್ಕೂ ಇದ್ದಾರೆ, ಆ ಸೈಜ್ ಅವ್ರದ್ದು ಕಟ್ ಮಾಡ್ತಾ ಇರೋದು. ದಪ್ಪ ಇರೋರು ಸೈಜ್ ಮಾರ್ಕ್ ಆಗ್ತಾನೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಬೋಟ್ ನೆಕ್ ಬ್ಲೌಸ್ನ ನೀವು ಹೊಲಿಬೇಕು ಅಂತಂದರೆ ಫಸ್ಟು ಶೋಲ್ಡರ್ ಅಳತೆನ ತೊಗೋಬೇಕು. ಇಲ್ಲಿ ಭುಜ ಇದೆಯಲ್ಲ, ಭುಜದ ಅಳತೆ ತೊಗೋಬೇಕು. ಎರಡೂ ಕಡೆ ತುಂಬ ಎಳಿಬಾರ್ದು, ಕರೆಕ್ಟಾಗಿ ಇಲ್ಲಿ ಕುತ್ಕೊಳ್ಳೋ ಥರ ಅಳತೆನ ತೊಗೋಬೇಕು. ನೋಡಿ, ಈ ಥರ ಈ ರೀತಿ ಅಳತೆ ತೊಗೋಬೇಕು. ನಮ್ಮದು 15 ಇದೆ, ಇವ್ರು ಅಳತೆ ತೊಗೊಂಡಿದ್ದೆ. ಇವ್ರು ಅಳತೆ ತೊಗೊಂಡಾಗ 14 ಇಂಚಿದೆ. ನನಗೆ ಕಸ್ಟಮರ್ ಕೊಟ್ಟಿದ್ದಾರಲ್ಲ ಅವ್ರದ್ದು 14 ಇದೆ. ಓಕೆನಾ? 14ಅಲ್ಲಿ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ? 7 ಇಂಚ್ ಆಗುತ್ತೆ. ನಿಮಗೆ ಮಾರ್ಕ್ ಹಾಕ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ನಿಮ್ಮ ಭುಜದ ಅಳತೆ ತೊಗೊಂಡೇ ನೀವು ಬೋಟ್ ನೆಕ್ ಕಟ್ ಮಾಡಬೇಕಾಗುತ್ತೆ. ಮಾಮೂಲಿ ಕಾಮನ್ ಮೆಜರ್ಮೆಂಟಲ್ಲಿ ಮಾಡ್ತೀವಿ ಅಂದರೆ ಬೋಟ್ ನೆಕ್ ಬ್ಲೌಸು ಹಾಳಾಗೋಗುತ್ತೆ. ಹಂಗಾಗಿ ಕಂಪಲ್ಸರಿ ಬೋಟ್ ನೆಕ್ ಮೆಜರ್ಮೆಂಟ್ನ ಶೋಲ್ಡರ್ ಅಳತೆ ತೊಗೊಂಡು ನೀವು ಮಾರ್ಕ್ನ ಹಾಕಬೇಕಾಗತ್ತೆ. ಓಕೆನಾ? ಓಕೆ, ಈ ಬ್ಲೌಸ್ ಹೆಂಗಿದೆಯಪ್ಪ? ಚೆನ್ನಾಗಿದೆಯಾ? ಎಸ್ ಮ್ಯಾಮ್, ಚೆನ್ನಾಗಿದೆ. ನಮಗೂ ಈ ಡಿಸೈನ್ ಹೇಳ್ಕೊಡಿ ಅಂತಿದ್ದೀರಾ. ಇದು ಯಾವಾಗ ರೆಡಿಯಾಗಿದ್ದು ಗೊತ್ತಾ? ಹಬ್ಬದಿಂದ, ಅಂದರೆ ಯುಗಾದಿ ಹಬ್ಬದ ಹಿಂದಿನ ದಿನ ಎಲ್ಲ ಕಸ್ಟಮರ್ದೆಲ್ಲ ಕೊಟ್ಟಾಯಿತು. ನಾನು ನಾಳೆ ಯಾವ್ದು ಹಾಕ್ಕೊಳ್ಳಿ ಅಂತ ಯೋಚನೆ ಮಾಡಬೇಕಾದ್ರೆ ಇಲ್ಲೊಂದು ಸೀರೆ ಇತ್ತು. ಸೈ ಅಂತ ಹೇಳ್ಕೊಂಡೆ, ಬ್ಲೌಸ್ ಕಟ್ ಮಾಡಿದೆ, ನೆಟ್ ತರಿಸ್ಬಿಟ್ಟು ಕಟ್ ಮಾಡಿ ಹೊಲ್ದಿದ್ದು. ನೈಟ್ ಎಷ್ಟು ಗಂಟೆಗೆ? 9:30, 9:45 ಕಟ್ ಮಾಡಿ ಹೊಲ್ದಿದ್ದು. ಅಲ್ಲಿವರೆಗೂ ಇಲ್ಲೇ ಇದೆ ಶಾಪಲ್ಲೇ. ನಾಳೆ ಹಬ್ಬ ಹಿಡ್ಕೊಂಡು ಈ ಬ್ಲೌಸ್ ಹೊಲ್ಕೊಂಡು ಕೂತಿದ್ದೆ ರಾತ್ರಿ ಇಲ್ಲಿ. ಅದು ಮುಗಿಸ್ಕೊಂಡು ಮನೆಗೆ ಹೋಗಿದ್ದು. ಏನು ಸೆಕೆ ಅಲ್ಲ ಇವಾಗ, ತುಂಬಾ ಸೆಕೆ ಬರ್ತಾ ಇದೆ. ನಿಮ್ಮೂರ ಕಡೆ ಹೆಂಗಿದೆಯಪ್ಪ ಬಿಸಿಲು ಎಲ್ಲ? ಸೆಕೆನಾ ಜೋರಾ? ಓಕೆ, ಬೋಟ್ ನೆಕ್ ಮೆಜರ್ಮೆಂಟ್ಸು ನಾನು ಪೇಪರ್ ಕಟಿಂಗ್ನ ಫಸ್ಟು ಹೇಳ್ಕೊಡೋದು. ಎಲ್ಲರಿಗೂ ಅಷ್ಟೇ, ಯಾವ ಕಟಿಂಗ್ ಕೊಟ್ಟರು ನಾನು ಫಸ್ಟ್ ಪೇಪರ್ ಕಟಿಂಗ್ ಮಾಡಿಸಿ ಆಮೇಲೆ ಬಟ್ಟೆ ಕಟಿಂಗ್ ಮಾಡಿಸೋದು. ನೀವು ಅಷ್ಟೇ ಕಣ್ರೋ, ಫಸ್ಟು ಪೇಪರಲ್ಲಿ ಮಾಡಿ. ಇದು ನನಗೆ ಬಂದಿರೋದು ಮೆಜರ್ಮೆಂಟನ್ನು ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಅಳತೆಗೆ ನೀವು ಮಾಡ್ಕೊಳ್ಳಿ. ನಮ್ಮದು ಬಂದು ಚೆಸ್ಟ್ ಬಂದು 31 ಇದೆ. ಓಕೆನಾ? 31 ಇಂಚು. ಈ ಸೈಜಲ್ಲಿ ಖುಷಿಯಾಗಿ ಹೋಗುತ್ತೆ. ಓಕೆ, ಎಷ್ಟಾಯಿತು? 4 ಭಾಗ ಮಾಡ್ಕೋಬೇಕು. 30 ಇದು ನಿಮಗೆ ಲೆಕ್ಕ ಬರಲಿಲ್ಲ ಅಂದರೆ ಈ ರೀತಿ ಟೇಪ್ ಇಟ್ಕೊಳ್ಳಿ. ಅದಾದಮೇಲೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಆಯಿತಾ? 31ರಲ್ಲಿ 4 ಭಾಗ ಬಂದರೆ ಎಷ್ಟಾಯಿತು? 7.75 ಇಂಚು ಬಂದೋಯ್ತು. ಓಕೆನಾ? 7.75ಅಲ್ಲಿ ನಾವು 2 ಇಂಚು ಕಚ್ಚಾಗಿ ಸೇರಿಸ್ಕೋಬೇಕು. ಅಂದರೆ 9.75 ಆಗಬೇಕು. 1/4 ಇಂಚ್ ಎಕ್ಸ್ಟ್ರಾ ಕೊಡೋಣ. 10 ಇಂಚು ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ. ಈ ಸಣ್ಣಕ್ಕಿರೋರ್ಗೆ ಒಂಚೂರು ಎಕ್ಸ್ಟ್ರಾ ತೊಗೊಂಡ್ರೆ ದಪ್ಪ ಆದರೆ ಬಿಚ್ಕೊತಾರೆ ಅಂದ್ಬಿಟ್ಟು 1/4 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಟ್ಟೆಗೆ ನಾನು ಇನ್ನೂ ಆಫರ್ ಮದುವೆ ಹುಡುಗಿದು ಹೊಲಿತಾ ಇರೋದು. ಹಂಗಾಗಿ ಸ್ವಲ್ಪ ದಪ್ಪ ಆಗೇ ಆಗ್ತಾರೆ. ಕಚ್ಚಾ ಬಿಡಲಿಕ್ಕೆ ನಾನು 10.5 ತೊಗೊತೀನಿ. 2.5 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀನಿ ಬಟ್ಟೆಗೆ. ಪೇಪರಲ್ಲಿ 10 ಇಂಚೇ ಸಾಕು. ಓಕೆನಾ? ನೆಕ್ಸ್ಟು ಬೆನ್ನಿನ ಉದ್ದ. ಇವ್ರದ್ದು ರೆಡಿ ಬೆನ್ನಿನ ಉದ್ದ ಬಂದು 13.5 ಇದೆ. ನಾವು ಲೈನಿಂಗ್ ಬ್ಲೌಸಿಗೆ ನಾವು ಕಟ್ ಮಾಡ್ತಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ 14.5. ನಮ್ಮ ಎಡಭಾಗದಿಂದ ಈ ಸೈಡಿಂದ ಫುಲ್ಲು 14.5ನ ತಗೋಬೇಕು. ಓಕೆನಾ? 14.5 ತೊಗೊಂಡು ಹೇಳ್ಕೊಡ್ಬೇಕು. 14.5 ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು. ಓಕೆನಾ?
ಕೆಲವ್ರು ಅಂತಾರೆ ಮೇಡಮ್ ನಮಗೆ ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟ್ ಹೇಳ್ಕೊಡಿ ಅಂತ ಅಂತಾರೆ. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟು ನೀವು ಮಾಡಿಕೊಂಡಾಗ ತಪ್ಪು ಸರಿ ಒಂದೇ ಸಲ ಚೆಕ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಫ್ರಂಟು ಬ್ಯಾಕು ಇಲ್ಲೇ ಇತ್ತು ಅಂದರೆ ಅಲ್ಲೇ ಗೊತ್ತಾಗುತ್ತೆ. ನೀವು 5 ನಿಮಿಷ ಕಣ್ಣಾಡ್ಸಿದ್ರೆ ಸಾಕು ತಪ್ಪು ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಬ್ಯಾಕು ಫ್ರಂಟು ಒಂದೇ ಇದರಲ್ಲಿ ಮಾಡಿ ಅಂತ ಹೇಳೋದು. ಓಕೆ, ಇವಾಗ ಸ್ಟ್ರೈಟ್ ಲೈನ್ ಹಾಕೋಣ. ಓಕೆ, ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಶೋಲ್ಡರ್ ಅಳತೆ ತೊಗೊಂಡಿದ್ವಲ್ರಪ್ಪ, ಭುಜದ ಅಳತೆ ಎಷ್ಟಿದೆ? 14ರಲ್ಲಿ 14 ಬಂದಿದೆ. 14ರಲ್ಲಿ ಅರ್ಧ ಮಾಡಿದ್ರೆ 7 ಇಂಚು ಬರುತ್ತೆ ನೋಡಿ, 7 ಇಂಚು. ಓಕೆನಾ, 7 ಇಂಚು ತೊಗೊಂಡು ಶೋಲ್ಡರ್ ಯಾವತ್ತಿದ್ರೂ ಬೋಟ್ ನೆಕ್ಕಲ್ಲಿ ಚಿಕ್ಕದೇ ಬರಬೇಕು. ನಾವು 2.5 ತೊಗೊಳ್ಳೋಣ. ಇಲ್ಲಿಂದ 7 ಇಂಚು ತೊಗೊಂಡು 7ರಿಂದ 2.5 ಇದು ಶೋಲ್ಡರ್, ಇದು ಪೂರ್ತಿ ನೆಕ್ ಬರುತ್ತೆ. ಇದು ಬ್ರಾಡಾಗಿ ಈ ಶೇಪ್ ಬರೋದ್ರಿಂದ ಇದು ಜಾಸ್ತಿ ಅಗಲ ಬಂದಿರುತ್ತೆ ನೆಕ್. ಇದೇನಪ್ಪ ಇಷ್ಟೊಂದು ಬಿದೋಗಲ್ವಾ ಅಂತ ಅಂದ್ಕೋಬೇಡಿ. 2 ಕಮ್ಮಿ ಇರೋದ್ರಿಂದ ಭುಜ, ಅದರಲ್ಲೂ ಬೋಟ್ ನೆಕ್ ಬ್ಲೌಸ್ ತುಂಬ ಚೆನ್ನಾಗಿ ಕೂತ್ಕೊಡುತ್ತೆ. ಯಾವುದೇ ಕಾರಣಕ್ಕೂ ಭುಜನೂ ಜಾರಲ್ಲ. ಓಕೆನಾ, 2 ಕಡೆ ಸ್ಲೀವ್ ಆರ್ಮೂಲ್ ಸೈಡ್ ಕಂಕ್ಲಿನ ಸುತ್ತ ಬಂದು 7 ಇಂಚೇ ಬರುತ್ತೆ. ಕೆಲವರು ಕೇಳ್ತಾರೆ ಮ್ಯಾಮ್ 7 ಇಂಚು ಜಾಸ್ತಿ ಆಗಲ್ವಾ, ಲೂಸ್ ಆಗಲ್ವಾ ಅಂತ. ಇಲ್ಲ, ಲೂಸ್ ಆಗಲ್ಲ. ಅದು 32 ಇದ್ರಿಗೆ ಇನ್ನೂ ಜಾಸ್ತಿ ಆಗಲ್ವಾ ಅಂತ ಕೇಳ್ಬೋದು. ನಾವು ನೆಕ್ ಜಾಸ್ತಿ ತೊಗೊಂಡಾಗ ಈ ಭಾಗ ನೋಡಿ ಕಮ್ಮಿ ಬರುತ್ತೆ. ಈ ಭಾಗ ಇಷ್ಟೇ ಬರೋದು. ಅದರಲ್ಲಿ 4.5 ತೊಗೊಂಡಾಗ ಈ ಲೆವೆಲ್ ಬಂದಿರುತ್ತಲ್ರೋ, ಟೋಟಲ್ ಲೆಂತ್ ಎಷ್ಟು ಇರುತ್ತೋ ಇದರಲ್ಲೂ ಕೂಡ ಅಷ್ಟೇ ಬಂದಿರುತ್ತೆ. ಆದರೆ ಹಿಂಗೆ ಲೆಂತ್ ಬಂದಿರುತ್ತೆ ಅನ್ನೋ ಕಾರಣಕ್ಕೆ ನಾವು 7 ಇಂಚ್ ತೊಗೊಳ್ಳೋದು. ನೀವು ಧೈರ್ಯ ಇದು ಭಯ ಪಡ್ಕೊಂಡು ಕಮ್ಮಿ ತೊಗೊಂಡ್ರೆ ಟೈಟ್ ಆಗುತ್ತೆ, ತೊಗೊಳಕ್ಕೆ ಹೋಗ್ಬೇಡಿ. ನಾವು ಶೋಲ್ಡರು ನೆಕ್ಕು ಎಷ್ಟು ತೊಗೊಂಡಿರ್ತೀವೋ ಸ್ಲೀವ್ ಆರ್ಮೂಲ್ ಸೈಡ್ ಅಂದರೆ ಕಂಕಳಿನ ಸುತ್ತನೂ ಕೂಡ ಅಷ್ಟೇ ತೊಗೋಬೇಕು. ಓಕೆ, ಈ ರೀತಿ ಇಷ್ಟು ತೊಗೊಂಡಿದ್ದಾಯ್ತಲ್ಲ. ಇದು ಬ್ಯಾಕ್ ಸೈಡು, ಬ್ಯಾಕಲ್ಲಿ 1 ಇಂಚು ಇಟ್ಕೊಂಡು ರೌಂಡ್ ಶೇಪ್ ತೆಗಿಬೇಕು. ಫ್ರಂಟಲ್ಲಿ ಅರ್ಧ ಇಂಚ್ ಇಟ್ಕೊಂಡು ಎಕ್ಸ್ಟ್ರಾ ರೌಂಡ್ ಶೇಪು ಕಂಪಲ್ಸರಿ ತೆಗಿಲೇಬೇಕು. ಓಕೆ, ಇಷ್ಟು ಅರ್ಥ ಆಯ್ತಲ್ಲೇನ್ರಪ್ಪ. ಆಮೇಲೆ ಬೋಟ್ ನೆಕ್ಕಲ್ಲಿ ಫ್ರಂಟಲ್ಲಿ 3.5 ಇಂಚು ಬರುತ್ತೆ. ಮುಂದೆ ಇಲ್ಲಿ ಫ್ರಂಟ್ ಸೈಡ್ ಇದು, ಬ್ಯಾಕ್ ಸೈಡ್ ಇದು. ಬ್ಯಾಕಲ್ಲಿ ನಾವು 3 ಇಂಚ್ ತೊಗೊಳ್ಳೋಣ. 3.5 ತೊಗೋಬೋದು. 2 ಕಡೆ 3.5 ತೊಗೊಂಡು ಡೀಪ್ ಹಾಕ್ಬೋದು. ಆದರೆ ಡೀಪ್ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಬ್ಯಾಕಲ್ಲಿ 3 ಇಂಚು, ಫ್ರಂಟಲ್ಲಿ 3.5 ಇಟ್ಕೊತಾ ಇದ್ದೀನಿ. ಬ್ಯಾಕಲ್ಲೂ ಕೂಡ 3.5 ತೊಗೋಬೋದು. 2 ಕಡೆ 3.5 ತೊಗೋಬೋದು. ಇಲ್ಲಿ ಒಳಗಡೆ ಶೇಪ್ ತೆಗಿಬೇಕಾದ್ರೆ ಹೇಳ್ಕೊಡ್ತೀನಿ. ಅದು ಇದು ದಪ್ಪ ಸೈಜ್ ಅವ್ರಿಗೆ ಎಷ್ಟು ಅಂತ ಹೇಳ್ಕೊಡ್ತೀನಿ. ಒಂಚೂರು ಮುಗಿಸ್ಕೊಡ್ತೀನಿ ನಾನು. ಆಮೇಲೆ ನೆಕ್ ಬಂದು 2. ಬ್ಯಾಕ್ ಡೀಪ್ ಎಷ್ಟು ಕೊಟ್ಟಿದ್ದಾರೆ? 10 ಇಂಚ್ ಕೊಟ್ಟಿದ್ದಾರೆ. ಇವರು ಕಸ್ಟಮರ್ದು ಬೆನ್ನಿನ ಬ್ಯಾಕು ಡೀಪ್ ಬಂದು 10 ಇಂಚಿದೆ. 10 ಇಂಚ್ಗೆ ಮಾರ್ಕ್ ಹಾಕೋಣ. ಓಕೆನಾ, ಇದಿಷ್ಟು ಅರ್ಥ ಆಯಿತಾ? ಆಮೇಲೆ ಡಿಸೈನ್ ಬಗ್ಗೆ ಹೇಳ್ತೀನಿ. ಇಷ್ಟು ಅರ್ಥ ಆಯ್ತೇನ್ರೋ? ಫಸ್ಟು ಚೆಸ್ಟ್ ಮೆಜರ್ಮೆಂಟ್ ತೊಗೋಬೇಕು, ಆಮೇಲೆ ಬ್ಯಾಕ್ ಲೆಂತ್ ತೊಗೋಬೇಕು. ಲೆಂತ್ ತೊಗೊಂಡ್ಮೇಲೆ ಶೋಲ್ಡರ್ ಅಳತೆ ತೊಗೊಂಡು ನಾವು ಭುಜದ ಅಳತೆ ತೊಗೊಂಡು, ಇವಾಗ ನಂದು ಇವತ್ತು ಭುಜದ ಅಳತೆ 14 ಬಂದಿದೆ, ಅರ್ಧ ಮಾಡಿಕೊಂಡು 7 ಇಟ್ಕೊಂಡೆ. ಓಕೆನಾ, ಇನ್ನು 36, 34 ಈಗ ನಮ್ಮ ಸೈಜ್ ತೊಗೊಳ್ಳಿ. 36 ಆ ಸೈಜವರೆಲ್ಲ ಶೋಲ್ಡರ್ ಬಂದು ನಮ್ಮದು 15 ಇಂಚ್ ಬರುತ್ತೆ. 15ರಲ್ಲಿ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೋ? 7.5 ಆಗುತ್ತೆ. ಓಕೆನಾ, 7.5 ಆವಾಗ 7.5 ತೊಗೋಬೇಕಾಗುತ್ತೆ. ಸ್ಲೀವ್ ಆರ್ಮೂಲ್ ಸೈಡು ಕೂಡ ಅಷ್ಟೇ ತೊಗೋಬೇಕು. ನಾವು ನೆಕ್ಕು ಎಷ್ಟು ತೊಗೊಂಡಿರ್ತೀವಿ ಟೋಟಲ್ ಲೆಂತು, ಇವು ಸ್ಲೀವ್ ಆರ್ಮೂಲ್ ಸೈಡು ಕೂಡ ಅಷ್ಟೇ ತೊಗೊಳ್ಳಿ. ಬ್ಲೌಸ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರಲ್ಲ, ನೀಟಾಗಿ ಬರುತ್ತೆ. ಎಲ್ಲೂ ರಿಂಗಲ್ಸು ಕೂಡ ಬರಲ್ಲ ಗೊತ್ತಾ. ಬೋಟ್ ನೆಕ್ ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಜರ್ಮೆಂಟ್ ಫಾಲೋ ಮಾಡಿ. ಶೋಲ್ಡರ್ ಅಳತೆನೇ ನಿಮ್ಮದು ನೆಕ್ಕು ಇದು ಫುಲ್ಲು ನಮ್ಮದು ಭುಜ ಅಳತೆ ತೊಗೊಂಡಿರ್ತೀವಲ್ರ, ಈ ಅಳತೆಯಲ್ಲೇ ನಿಮ್ಮದು ಸರಿ ತಪ್ಪು ಬಂದೋಗೋದು ಬ್ಲೌಸಲ್ಲಿ. ಓಕೆನಾ, ಅಕಸ್ಮಾತ್ ಇಲ್ಲ ಮೇಡಮ್ ನಾವು ತುಂಬ ದಪ್ಪ ಇದ್ದಾರೆ, 40, 42 ಇದ್ದಾರೆ, ಅವ್ರಿಗೇನು ಮಾಡೋದು ಮ್ಯಾಮ್ ಅಂತ ನೀವು ಕೇಳ್ಬೋದು. ಅವ್ರದ್ದು ಅಷ್ಟೇ ಶೋಲ್ಡರ್ ಅಳತೆ ತೊಗೊಳ್ಳಿ. ಆಮೇಲೆ ಇನ್ನೊಂದು, ಕೆಲವ್ರಿಗೆ ಚೆಸ್ಟ್ ಮಾತ್ರ ದಪ್ಪ ಇರುತ್ತೆ, ಭುಜ ಮಾತ್ರ ಸಣ್ಣ ಇರುತ್ತೆ. ಅವ್ರು ಕೆಲವರು 40ನೇ ಇರ್ತಾರೆ. ಓಕೆನಾ, 40 ಸೈಜೇ ಇರ್ತಾರೆ. ಆದರೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಾಗ 40 ಸೈಜ್ ಇದ್ದರೆ ಫುಲ್ಲಕ್ಕೆ ಅಗಲ ಶೋಲ್ಡರ್ ಅಗಲ ಕಮ್ಮಿ ಇರುತ್ತೆ. ನೀವು ಅವ್ರಿಗೆ ಎದ್ರುಕೊಂಡು ಆಮೇಲೆ ಕಮ್ಮಿ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಅವ್ರದ್ದು ಶೋಲ್ಡರ್ ಅಳತೆ ಎಷ್ಟಿರುತ್ತೆ, ಶೋಲ್ಡರ್ ಕ್ಲೀನಾಗಿ ಅಳತೆ ತೊಗೊಳ್ಳಿ. ಇಲ್ಲಿಂದಲೇ ತೊಗೋಬೇಕು ನೋಡಿ, ಈ 2 ಸೈಡಿಂದಲೇ ತೊಗೋಬೇಕು. ಅವ್ರ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಾದರೂ ಇರಲಿ, ಈ ಶೋಲ್ಡರ್ ಅಳತೆ ತೊಗೊಳ್ಳಿ. ಓಕೆನಾ, ಇಲ್ಲೇ ತಾನೇ ನೆಕ್ಕೆಲ್ಲ ಕುತ್ಕೊಳ್ಳೋದು. ಹಾಗಾಗಿ ಶೋಲ್ಡರ್ ಅಳತೆ ಕರೆಕ್ಟಾಗಿ ತೊಗೊಂಡು ಅವ್ರದ್ದು ಎಷ್ಟಿದೆ ನೋಡಿಕೊಂಡು, ಕೆಲವ್ರದ್ದು ನನಗೇನೆ ಕಸ್ಟಮರ್ದೇ 18 ಇಂಚ್ ಇದೆ, ತುಂಬ ದಪ್ಪ ಕುದ್ದಕ್ಕಿದ್ದಾರೆ ಅವರು. 18 ಇಂಚ್ ಬಂದಿದೆ. 18 ಇಂಚ್ ಬಂದವ್ರಿಗೆ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ? 9 ಇಂಚ್ ಬರುತ್ತೆ. ರೆಡಿ 9 ತೊಗೋಬೇಕಾಗುತ್ತೆ. ಸ್ಲೀವ್ ಆರ್ಮೋಲ್ ಸೈಡು ಕೂಡ 9 ತೊಗೋಬೇಕಾಗುತ್ತೆ. ಓಕೆನಾ, ಇವಾಗ ಅರ್ಥ ಆಯ್ತಾ ಇದನ್ನು ತೊಗೊಳ್ಳೋದು? ಇಷ್ಟೇ ಕಂಡ್ರೆ ನಾವು ಎಷ್ಟು ತೊಗೊಂಡಿರ್ತೀವಿ ಸ್ಲೀವ್ ಆರ್ಮೋಲ್ ಸೈಡು ಅಷ್ಟೇ ಬಂದು ಹೋಗುತ್ತೆ.
ಆಮೇಲೆ ಶೋಲ್ಡರ್ ಸ್ವಲ್ಪ ದಪ್ಪ ಇರೋರಿಗೆ ಶೋಲ್ಡರ್ ನಮ್ಗೆ ಅಗಲ ಬೇಕು ಅಂತ ಅಂದ್ರೆ ಅವ್ರಿಗೆ ಮಾತ್ರ ನೀವು 3 ಇಂಚ್ ತೊಗೊಳ್ಳಿ, ಅದ್ರ ಮೇಲೆ ಬೇಡ, ಚೆನ್ನಾಗಿರಲ್ಲ. ಆ ಬೋಟ್ ನೆಕ್ಕಿಗೆ 2.5 ಇಟ್ಕೊಂಡ್ರೆ ಚೆಂದ. ಓಕೆನಾ. ಆಮೇಲೆ ಫ್ರಂಟ್ ಸೈಡು ಆಲ್ಮೋಸ್ಟ್ ಎಲ್ಲರಿಗೂ 3.5 ಬರುತ್ತೆ. ಸ್ವಲ್ಪ ಉದ್ದಕ್ಕಿದ್ದವ್ರಿಗೆ ನೀವು 4 ಇಂಚ್ ಕೂಡ ತೊಗೋಬೋದು. ಮ್ಯಾಮ್ ನಮಗೆ ಫ್ರಂಟಲ್ಲಿ ಇನ್ನೊಂಚೂರು ಡೀಪ್ ಬೇಕು ಅಂದರೆ 4.5 ತೊಗೋಬೋದು, ತಪ್ಪೇನಿಲ್ಲ. ಆದರೆ ಬೋಟ್ ನೆಕ್ಕಿಗೆ ತುಂಬ ಡೌನ್ ಹೋದರೆ ಚೆನ್ನಾಗಿ ಬೋಟ್ ನೆಕ್ ಅಂತ ಅನ್ಸೋದೇ ಇಲ್ಲ. ನೀವು 3.5 ತಪ್ಪಿದ್ರೆ 4.5 ಲಾಸ್ಟ್ ಬಿಟ್ಟರೆ ಅದ್ರ ಕೆಳಗಡೆ ತೊಗೊಳಕ್ಕೆ ಹೋಗಬೇಡಿ, ಬೋಟ್ ನೆಕ್ಕಿಗೆ ಮಾತ್ರ. ಓಕೆನಾ, ಇಷ್ಟ ಆಯಿತಾ. ಆಮೇಲೆ ಬ್ಯಾಕ್ ಸೈಡಲ್ಲಿ ಇದು ಕೂಡ 3 ಇಂಚ್ ತೊಗೊಂಡು ಈ ಶೇಪ್ ಹಾಕ್ಕೋಬೇಕು. ಡಿಸೈನ್ಗೆ 3.5 ಕೂಡ ತೊಗೋಬೋದು. ನಾನು ಇದೊಂದು ಚೂರು ಮೇಲಕ್ಕೆ ತೊಗೊಂಡು 3 ಇಂಚಿನ ಡಿಸೈನ್ಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಲ್ಲಿ ಬರಲಿ ಅನ್ನೋ ಕಾರಣಕ್ಕೆ 10 ಇಂಚ್ ಅಲ್ವಾ, ನಾವೆಲ್ಲ 10.5 ಇಟ್ಕೊಂಡ್ರೆ ಡೀಪ್ ಬರುತ್ತೆ. ಇಲ್ಲಿ 10 ಇಂಚ್ ಇಟ್ಕೊಂಡಿರೋದ್ರಿಂದ ಒಂದು 1/2 ಇಂಚ್ ಮೇಲೆ ತೊಗೊಂಡಿದ್ದೀನಿ. ಓಕೆನಾ. ಇವಾಗ ಬೋಟ್ ನೆಕ್ ಶೇಪ್ ಹೆಂಗಪ್ಪ ತೆಗಿಬೇಕು ಅಂತಂದರೆ ಇಲ್ಲಿ ಕ್ರಾಸಿಂದ 2 ಇಂಚು ತೊಗೋಬೇಕು. ಓಕೆ, ಇಲ್ಲಿಂದ ನಾವು 1 ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ತೆಗಿತೀವಲ್ರ, ಆದರೆ ಇದರಲ್ಲಿ ಬೋಟ್ ನೆಕ್ಕಲ್ಲಿ ಇಲ್ಲಿ 2 ಇಂಚ್ ತೊಗೋಬೇಕು. ಓಕೆ, ಈ ರೀತಿ ರೌಂಡ್ ಶೇಪ್ನ ತೆಗೀರಿ. ಓಕೆ, ಅದಾದ ಮೇಲೆ ಇಲ್ಲೂ ಅಷ್ಟೇ ಕಂಪಲ್ಸರಿ 2 ಇಂಚ್ ಬಂದ್ರೇ ಬೋಟ್ ಶೇಪ್ ಬರೋದು ಚೆನ್ನಾಗಿ ಬರುತ್ತೆ. ಈ ರೀತಿ ತಗೊಳ್ಳಿ. ಓಕೆನಾ, ಇದು 2 ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ ಈಗ ಬರೋದೇ ಡಿಸೈನ್. ಇವತ್ತು ಸಿಂಪಲ್ ಡಿಸೈನೇ ಹೇಳಿದ್ದಾರೆ. ಇಲ್ಲಿ ಈ ಥರ ಬಂದು ಇದನ್ನು ನೀಟಾಗಿ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಇನ್ನೊಂದು ಸಲ ನಿಮ್ಗೆ ಇಲ್ಲೇ ತೋರಿಸ್ತೀನಿ ನೋಡಿ. ಇಲ್ಲಿಗೆ 3 ಇಂಚಿಗೆ ಬೋಟ್ ನೆಕ್ ಕವರ್ ಆಯ್ತಲ್ಲ, ಇಲ್ಲಿಂದ ಈ ರೀತಿ ಕೆಳಗಡೆ ಹೋಗಿ ಆಮೇಲೆ ಇಲ್ಲಿ ರೌಂಡ್ ಶೇಪು ಬರಬೇಕು. ಇಲ್ಲಿಂದ ರೌಂಡ್ ಶೇಪ್ ತೆಗಿಬೇಡಿ, ಇಲ್ಲಿ ಸ್ಟ್ರೈಟ್ ಬಂದು ಆಮೇಲೆ ರೌಂಡ್ ಬರಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಇದು. ಓಕೆನಾ. ಇಲ್ಲಿ ಬಟನ್ ಕೂಡ ಹಾಕ್ಬೋದು, ಇಲ್ಲ ಕಟ್ಟೋದಾದರೂ ಹಾಕ್ಕೋಬೋದು. ಬೋಟ್ ನೆಕ್ಕಿಗೆ ಬಟನ್ ಹಾಕೋದು ಚೆನ್ನಾಗಿರುತ್ತೆ, ಬಟ್ ನಮ್ಮ ಕಸ್ಟಮರು ಕಟ್ಟೋದಾಗಕ್ಕೆ ಹೇಳಿದ್ದಾರೆ, ಹಾಗಾಗಿ ಕಟ್ಟೋದು ಬರುತ್ತೆ. ಓಕೆನಾ. ನಾನು ಪ್ರತಿಯೊಂದನ್ನು ಕಟಿಂಗು ಸ್ಟಿಚಿಂಗು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತೋರಿಸ್ಕೊಡ್ತೀನಿ. ಸ್ಲೀವ್ ಕೂಡ ಟಪ್ ಸ್ಲೀವ್ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಓಕೆನಾ. ಇಷ್ಟು ಕ್ಲಿಯರ್ ಆಯಿತಾ. ಇವಾಗ ಬರೋದೇ ನೆಕ್ಸ್ಟು. ಮ್ಯಾಮ್ ಇವಾಗ ಏನೋ ಗೊತ್ತಾಯಿತು, ಇಷ್ಟು ಅಳತೆ ತೊಗೊಂಡ್ಬಿಟ್ವಿ ಮಾಡಿಬಿಟ್ವಿ, ಫ್ರಂಟ್ ಲೆಂತ್ ಹೆಂಗೆ ಮ್ಯಾಮ್ ಅಳತೆ ತೊಗೊಳ್ಳೋದು ಅಂತ ಅಂದ್ಕೋಬೋದು. ಇವರು ಸಣ್ಣ ಇರೋದಕ್ಕೆ 13.5 ಬೆನ್ನಿನ ಉದ್ದ ತೊಗೊಂಡಿದ್ದೀವಲ್ಲಪ್ಪ, ಅದರಲ್ಲಿ ನಾವು 2 ಇಂಚ್ ಕಮ್ಮಿ ಮಾಡಿಕೊಂಡ್ರೆ 11.5 ಬರುತ್ತೆ. ಇವ್ರಿಗೆ ಚೆಸ್ಟ್ ಫ್ರಂಟ್ ಲೆಂತು 11.5 ಇಟ್ಕೊಂಡ್ರೆ ಸಾಕಾಗತ್ತೆ. ಸಣ್ಣ ಇರೋದ್ರಿಂದ ಸ್ವಲ್ಪ ದಪ್ಪ ಇತ್ತು ಅಂದರೆ ಈ ಲೆಂತು ಉದ್ದ ಬರುತ್ತೆ. ಯಾಕೆಂದರೆ ಚೆಸ್ಟಿಂದ ಕೆಳಭಾಗ ಇದು ಕುತ್ಕೊಳ್ಳೋದ್ರಿಂದ ಸ್ವಲ್ಪ ಉದ್ದ ಬರುತ್ತೆ. ಇವರು ಈ ಸೈಜವರು ಕೆಲವರು ದಪ್ಪಕ್ಕಿತ್ತು ಅಂತಂದರೆ ಇನ್ನು 11.5 ಇದ್ರೂ 12 ಇಂಚು ಕೂಡ ಬರುತ್ತೆ. ಅದು ನಾವು ಬೆನ್ನಿನ ಉದ್ದ ಎಷ್ಟು ತೊಗೊಂಡಿರ್ತೀವೋ 2 ಇಂಚ್ ಕಮ್ಮಿ ಮಾಡಿಕೊಂಡು ಫ್ರಂಟ್ ಲೆಂತ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಮೀಡಿಯಮ್ ಸೈಜ್ ಇರೋರಿಗೆ, ದಪ್ಪ ಇರೋರಿಗಲ್ಲ. ದಪ್ಪ ಇರೋರಿಗೆ ನೀವು ಫ್ರಂಟ್ ಲೆಂತ್ ಕಂಪಲ್ಸರಿ ತೊಗೊಳ್ಳೇಬೇಕು. ನಿಮ್ಗೊಂದ್ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಮೊನ್ನೆ ಹೆಂಗೆ ಅಳತೆ ತೊಗೊಳೋದ್ರಲ್ಲಿ. ಓಕೆನಾ. ಈ ರೀತಿ ಚೆಸ್ಟ್ ಕ್ಲೀನಾಗಿ ಈ ಥರ ಇಟ್ಕೊಂಡು ನೋಡಿಕೊಂಡು ಅಳತೆ ತೊಗೊಂಡು ನೀವು ಮಾರ್ಕ್ ಹಾಕ್ಕೊಳ್ಳಿ, ಅವಾಗ ಸರಿ ಬರುತ್ತೆ. ಭುಜದಿಂದ ಚೆಸ್ಟ್ನ ಕೆಳಭಾಗದವರೆಗೂ. ಓಕೆನಾ. ಇವಾಗ ಇವ್ರಿಗೆ ಬೆನ್ನಿನ ಉದ್ದ ಎಷ್ಟು ಇರುತ್ತೋ 2 ಇಂಚ್ ಕಮ್ಮಿ ಮಾಡಿ ತೊಗೊತಾ ಇದ್ದೀನಿ. 11.5 ಬರುತ್ತೆ. 11.5ಗೆ ಒಂದು ಲೈನ್ ಹಾಕೋಣ. ಓಕೆನಾ. ಇದು ಸ್ಟ್ರೈಟ್ ಲೈನ್. ಓಕೆನಾ. ಅದಾದಮೇಲೆ ಇಲ್ಲಿ ಲಾಸ್ಟಲ್ಲಿ 1.5 ತೊಗೊಂಡು ಇಲ್ಲಿಂದ 3 ಇಂಚು 3.5, ಇಲ್ಲಿಂದ 1.5 ಇಲ್ಲಿವರೆ 3.5 ತೊಗೊಂಡು ಈ ಥರ ಕರ್ವ್ ಮಾಡ್ಕೊಳ್ಳಿ ಈ ರೀತಿ. ಓಕೆ. ಆಮೇಲೆ ಇಲ್ಲೊಂದು 1/2 ಇಂಚ್ ತೊಗೊಂಡು ಈ ರೀತಿ ಬಂದು ಇಲ್ಲಿಂದ ಒಂದು 1/2 ಇಂಚು ಮೇಲೆ ತೊಗೊಳ್ಳಿ. ಇಷ್ಟು ಕ್ಲಿಯರ್ ಆಯಿತಾ. ಇಷ್ಟೇ ನೋಡಿ, ಬೋಟ್ ನೆಕ್ದು ಪೇಪರ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಇದು ಅರ್ಥ ಆಗಿರಲ್ಲ, ಏಕೆಂದರೆ ಸಡನ್ನಾಗಿ ನೋಡ್ತಾ ಇರೋರಿಗೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೋಡಿ. ಫ್ರಂಟ್ ಲೆಂತು ಮುಂಭಾಗದ ಉದ್ದನ ನಾವು ಬೆನ್ನಿನ ಉದ್ದಕ್ಕಿಂತ 2 ಇಂಚು ಕಮ್ಮಿ ಮಾಡಿಕೊಂಡು ಇದನ್ನು ಇಟ್ಕೊಂಡು ಸ್ಟ್ರೈಟ್ ಲೈನ್ನ ಹಾಕಬೇಕು. ಇದು ಮೀಡಿಯಮ್ ಸೈಜ್ ಇರೋರಿಗೆ, ಚೆಸ್ಟ್ ಮೀಡಿಯಮ್ ಇರೋರಿಗೆ, ಚೆಸ್ಟ್ ದಪ್ಪ ಇರೋರಿಗೆ ಇದು ಕೌಂಟ್ ಆಗಲ್ಲ. ಇನ್ನೊಂದು ಸ್ವಲ್ಪ ಲೆಂತ್ ಬರುತ್ತೆ. ಇವರೇನೇ ಸ್ವಲ್ಪ ಚೆಸ್ಟ್ ದಪ್ಪ ಇತ್ತು ಅಂತಂದರೆ 12.5 ಬರುತ್ತೆ. ಓಕೆನಾ. ಅವ್ರಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ 1.5 ಇದು ಕಾಮನ್ ಆಗಿರುತ್ತೆ. ಚೆಸ್ಟ್ ಲೆಂತ್ ಎಷ್ಟಾರ ತೊಗೊಳ್ಳಿ, ಇದು 1.5 ಬರುತ್ತೆ. ಇಲ್ಲಿ ಮಾತ್ರ ತುಂಬ ದಪ್ಪ ಇದು ಫ್ರಂಟ್ ಲೆಂತ್ ಜಾಸ್ತಿ ತೊಗೊಂಡವ್ರಿಗೆ ಇಲ್ಲಿ 1 ಇಂಚ್ ಮೇಲೆ ಬರುತ್ತೆ. ಇವು ಮೀಡಿಯಮ್ ಇರೋರಿಗೆ 1/2 ಇಂಚು ಮೇಲೆ ಬರುತ್ತೆ. ಇದನ್ನು ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ ಕಣ್ರೋ. ಓಕೆ, ಇವಾಗ ಅರ್ಥ ಆಯ್ತಲ್ವಾ. ಇವಾಗ ಕಟ್ ಮಾಡೋಣವಾ. ಓಕೆ,
ಫಸ್ಟ್ ಬೋಟ್ ನೆಕ್ ಶೇಪ್ನ ನೀಟಾಗಿ ತೆಕ್ಕೊಂಬಿಡೋಣ. ಓಕೆ, ಅದು ತೆಗೆದ್ಮೇಲೆ ಈ ಡಿಸೈನ್ ತೆಗಿಯೋದು. ನೀವು ಆದಷ್ಟು ನೀಟಾಗಿ ಪೇಪರ್ ಕಟ್ಟಿಂಗ್ ಮಾಡಿ ಪೇಪರ್ಗೆ ಡಿಸೈನ್ ಬಂದ ಮೇಲೆ ಬಟ್ಟೆಗೆ ಮಾರ್ಕ್ ಹಾಕ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈ ರೀತಿ ಭುಜ ಕಟ್ ಮಾಡಿಕೊಂಡು ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು. ಇದು ಪಟ್ಟಿ ಪೀಸ್ ಒಳಗಡೆ ಬಟ್ಟೆ ಸಿಗುತ್ತೆ. ಮಧ್ಯ ಕಟ್ ಮಾಡಿದ್ರೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂದಂಗೆ ಆಗ್ಬಿಡುತ್ತೆ. ಇದನ್ನು ಫಾಲೋ ಮಾಡಿ ಪ್ರತಿ ಒಂದು ಸಲನೂ. ಕೆಲವು ನಮ್ಮ ಹುಡುಗಿರೇ ಒಂದೊಂದ್ಸಲ ಮಿಸ್ಸಾಗಿ ಇಲ್ಲಿ ಕಟ್ ಮಾಡಿಬಿಡ್ತಾರೆ, ಇದಕ್ಕೆ ಪೀಸ್ ವೇಸ್ಟ್ ಮಾಡಿಬಿಡ್ತಾರೆ. ಅದಕ್ಕೇನೆ ಇದು ಬಿಟ್ಕೊಂಡು ಈ ರೀತಿ ಕಟ್ ಮಾಡಿ. ಓಕೆ, ಹಾಂ, ಈ ಪೀಸ್ ಇತ್ತು ಅಂದರೆ ಪಟ್ಟಿ ಪೀಸ್ಗಾಗುತ್ತೆ ಅಲ್ವಾ. ಇಲ್ಲಿ ಕಟ್ ಮಾಡಿದ್ರೆ ಏನಾಯಿತು, ವೇಸ್ಟ್ ಆಗ್ತಾಯಿತ್ತು. ನೋಡಿ ಫ್ರಂಟ್ ಯಾವ ರೀತಿ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ ಅಲ್ಲ. ಬೋಟ್ ನೆಕ್ಕು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಮೆಜರ್ಮೆಂಟ್ ಹಂಗೆ ಡಾಟ್ ಮೆಜರ್ಮೆಂಟ್ ಹೇಳ್ತೀನಿ, ಕೇಳಿಸ್ಕೊಂಬಿಟ್ರು. ಬ್ಯಾಕ್ ತೋರಿಸ್ತೀನಿ ಆಮೇಲೆ. ಇದೊಂದು ಡಾಟ್ ಮೆಜರ್ಮೆಂಟ್ ಯಾವಾಗಲೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಇದೊಂದು ಹೇಳ್ಕೊಡ್ತೀನಿ. ಬೋಟ್ ನೆಕ್ಕಲ್ಲಿ ಡಾಟ್ ಮೆಜರ್ಮೆಂಟ್ ಹೇಗೆ ಹಾಕ್ಬೇಕಪ್ಪ ಅಂದರೆ ಕೆಳಗಡೆಯಿಂದ 2 ಇಂಚ್ ತೊಗೋಬೇಕು. ಕೆಳಗಡೆಯಿಂದ 2 ಇಂಚ್ ತೊಗೊಂಡು ಈ ರೀತಿ 2 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ನೀವು ಕೇಳ್ಬೋದು, ಮ್ಯಾಮ್ ಇದನ್ನು ಇಷ್ಟು ಉದ್ದ ಇರುತ್ತಲ್ವ, ನೀವು ಬೇರೆದ್ರಲ್ಲೆಲ್ಲ ಮಧ್ಯಕ್ಕೆ ತೊಗೊಳ್ತೀರಾ, ಇದಕ್ಕೆ ಯಾಕೆ ಮೇಡಮ್ ಕೆಳಗಡೆಯಿಂದ ಅಂತ ಕ್ವಶನ್ ಕೇಳ್ಬೋದು. ಏನಕ್ಕಪ್ಪ ಅಂದರೆ ನಮಗಿಲ್ಲಿ 6.5 ಬಂದಿರುತ್ತೆ, ಇಲ್ಲಿಗೆ ಬಂದಿರುತ್ತೆ 6.5 ಅಂದರೆ ಸೇಮೇನೇ ಬರುತ್ತೆ, ಲೆಂತ್ ಇಲ್ಲಿಗೆ ಬಂದಿರುತ್ತೆ ಅಲ್ವಾ. ಇದು ಮೇಲ್ಗಡೆಯಿಂದ ಮೇಲಕ್ಕೆ 3.5 ತೊಗೊಂಡಿರೋದ್ರಿಂದ ನಾವು ಇದು ಅಳತೆ ಬರಲ್ಲ ಅನ್ನೋಕ್ಕೋಸ್ಕರ ಇಲ್ಲಿಂದ ಕೆಳಗಡೆ 4.25 ಬರುತ್ತಲ್ರ, ಇಲ್ಲಿಂದ ತಾನೇ ನಿಮಗೆ ಟೋಟಲ್ ಲೆಂತ್ ಸಿಕ್ಕೋಗೋದು. ಕೆಲವರು ಇಲ್ಲಿಂದ ಮೆಜರ್ಮೆಂಟ್ ತೊಗೊಂಡು ಇಲ್ಲಿ 9 ತೊಗೊಂಡು ಚೆಸ್ಟ್ ಮೆಜರ್ಮೆಂಟ್ ಹಾಕ್ಕೊತಾರೆ. ನಿಮಗೆ ಲೆಕ್ಕನೇ ಗೊತ್ತಿಲ್ಲ ಮೇಡಮ್ ನಮಗೆ ಅನ್ನೋರು ತಲೆ ಕೆಡಿಸ್ಕೋಬೇಡಿ. ಇಲ್ಲಿಂದ 3.5 ತೊಗೊಳ್ಳಿ, ಈ ಕಾಮನ್ ಮೆಜರ್ಮೆಂಟ್ನ ಫಾಲೋ ಮಾಡಿ, ಖಂಡಿತ ಸರಿ ಬರುತ್ತೆ. 3.5 ತೊಗೊಂಡು 2 ಇಂಚ್ ತೊಗೊಳ್ಳಿ, ಇಲ್ಲೂ ಕೂಡ 2 ಇಂಚು ಈ ಶೇಪ್ ಬರುತ್ತೆ ನೋಡಿ. ಓಕೆನಾ, ಲಾಸ್ಟಲ್ಲಿ 2 ಇಂಚು. ಇಲ್ಲಿ ಕಚ್ಚಾ ಜಾಸ್ತಿ ತೊಗೊಂಡಿರೋದ್ರಿಂದ ನಾವು 5 ಇಂಚನ್ನ ತೊಗೊತಾ ಇದ್ದೀವಿ. ಕಚ್ಚಾ ಕಮ್ಮಿ ಇದ್ದರೆ 4.25 ಬಂದೋಗುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ತೊಗೋಬೇಕಾದ್ರೆ ಡಾಟ್ ಮೆಜರ್ಮೆಂಟು ಸೆಂಟ್ರಿಂದ ತೊಗೊಳ್ಳಿ. 1 ಇಂಚ್ ಹೊರಗೆ ಹೇಳಿದ್ದೆಲ್ಲ ಮಾಮೂಲಿ ಬ್ಲೌಸಲ್ಲಿ, ಆದರೆ ಇದರಲ್ಲಿ ಸೆಂಟ್ರಿಂದ ಒಂದು 2.5 ಇಂಚು ಸಾಕಾಗುತ್ತೆ. ಯಾಕಂದರೆ ಆಲ್ರೆಡಿ ತುಂಬ ಬಂದಿರೋದ್ರಿಂದ ಇಲ್ಲಿಂದ 2 ಇಂಚು, ಈಗ 2.5 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಕೆಳಗಡೆ ಬೇಡ. ಇವಾಗ ಡಾಟ್ ಮಾರ್ಕ್ ಎಲ್ಲ ಅಳ್ತಾ ಇತ್ತಲ್ವೇನ್ರೋ, ಕರೆಕ್ಟಾಗಿ ಅರ್ಥ ಆಯ್ತಲ್ಲ. ಇವಾಗ ನೆಕ್ಸ್ಟ್ ಬ್ಯಾಕ್ ಡಿಸೈನ್ ತೋರಿಸೋಣ. ಓಕೆ, ಹೆಂಗೆ ಬಂದಿದೆಯಪ್ಪ, ಸೂಪರಾ? ಸೂಪರ್ ಇದ್ದರೆ ಸೂಪರ್ ಅಂತೇಳಿ ಕಮೆಂಟ್ ಮಾಡಬೇಕು. ಓಕೆ, ಬೋಟ್ ನೆಕ್ ಬ್ಯಾಕ್ ಡಿಸೈನ್ ಇದನ್ನು ನೀಟಾಗಿ ನೀವು ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಬಟ್ಟೆಗೆ ಮಾರ್ಕ್ ಹಾಕೋದು ಹೇಗೆ ಅಂತೇಳಿ ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಓಕೆ ಕಣ್ರೋ, ನೋಡಿದ್ರಲ್ವ ಯಾವ ರೀತಿ ಬಂದಿದೆ ಬೋಟ್ ನೆಕ್ ಮೆಜರ್ಮೆಂಟು, ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಕೊಟ್ಟೆ ಅಲ್ವಾ. ಅದೇ ರೀತಿ ನೀವು ಕೂಡ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬಂದ ಮೇಲೆ ಬಟ್ಟೆ ಪ್ರಾಕ್ಟೀಸ್ ಮಾಡುವಂತೆ. ನಾಳೆ ಕ್ಲಾಸಲ್ಲಿ ಬಟ್ಟೆನ ಹೇಗೆ ಕಟ್ ಮಾಡಬೇಕು ಅನ್ನೋದು ಕೂಡ ನಾಳೆ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.